ಮಕ್ಕಳಿಗೆ ಶಿಕ್ಷಣವೇ ನಿಷಿದ್ಧವಾಗಿದ್ದ ಕಾಲದಲ್ಲಿ ಒಬ್ಬ ಮಹಿಳೆ ಇಡೀ ಭಾರತದ ಇತಿಹಾಸವನ್ನೇ ಬದಲಾಯಿಸಿದರು. ಅವರೇ ಸಾವಿತ್ರಿಬಾಯಿ ಫುಲೆ, ಭಾರತದ ಮೊದಲ ಮಹಿಳಾ ಶಿಕ್ಷಕಿ. ಅವರು 9ನೇ ವಯಸ್ಸಿನಲ್ಲಿ ಜ್ಯೋತಿಬಾ ಫುಲೆ ಅವರನ್ನು ವಿವಾಹವಾದರು. ಆ ಸಮಯದಲ್ಲಿ ಸಾವಿತ್ರಿಬಾಯಿಗೆ ಓದು ಬರವಣಿಗೆ ಇರಲಿಲ್ಲ. ಆದರೆ ಜ್ಯೋತಿಬಾ ಫುಲೆ ಅವರೇ ಅವರಿಗೆ ಅಕ್ಷರ ಜ್ಞಾನ ಕಲಿಸಿದರು, ಶಿಕ್ಷಣಕ್ಕೆ ಸಂಪೂರ್ಣ ಪ್ರೋತ್ಸಾಹ ನೀಡಿದರು. 1848ರಲ್ಲಿ ಇಬ್ಬರು ಸೇರಿ ಪುಣೆಯಲ್ಲಿ ಮೊದಲ ಬಾಲಕಿಯರ ಶಾಲೆ ಆರಂಭಿಸಿದರು. ಶಾಲೆಗೆ ಹೋಗುವಾಗ ಕಲ್ಲು ಮಣ್ಣು ಅವಮಾನ ಎಸೆದರು. ಅವರು ಇನ್ನೊಂದು ಸೀರೆ ಹಿಡಿದುಕೊಂಡು ಪಾಠ ಹೇಳಲು ಹೋಗುತ್ತಿದ್ದರು. ಸಾವಿತ್ರಿಬಾಯಿ ಮತ್ತು ಜ್ಯೋತಿಬಾ ಯಶವಂತರಾವ್ ಫುಲೆ ಎಂಬ ಹುಡುಗನನ್ನು ದತ್ತು ತೆಗೆದುಕೊಂಡರು. ಯಶವಂತರಾವ್ ಫುಲೆ ಮುಂದೆ ವೈದ್ಯರಾಗಿದ್ದು ಜನಸೇವೆಗೆ ತಮ್ಮ ಜೀವನ ಅರ್ಪಿಸಿದರು. ಜನವರಿ 3 ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ ಜಯಂತಿ. 1897ರ ಪ್ಲೇಗ್ ಸಮಯದಲ್ಲಿ ರೋಗಿಗಳನ್ನು ರಕ್ಷಿಸುತ್ತಾ ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ಅವರು ಕೇವಲ ಶಿಕ್ಷಕಿ ಅಲ್ಲ, ಒಂದು ಕ್ರಾಂತಿ. ಇಂತಹ ಮಹಾನ್ ಮಹಿಳೆಯರ ಇತಿಹಾಸ ಬೇಕಾದರೆ ಕಮೆಂಟ್ ಮಾಡಿ ಸಾವಿತ್ರಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.